ಓಕೆ, ಈಗ ಹನಿ ಹಾಕೊಳ್ಳೋಣ. ಸ್ವಲ್ಪ ಸ್ಟೈಲಿಶ್ ಆಗಿ. ಓಕೆ ಗಾಯ್ಸ್, ಟೇಸ್ಟ್ ಮಾಡ್ತಾ ಇದ್ದೀನಿ. ಸಾಕಾಗಿದೆ ಮಾತ್ರ. ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ತಿಂತಾನೆ ಇರಬೇಕು ಅನ್ನಿಸ್ತದೆ ನನಗೆ. What are you doing, bro? What are you doing? ಮಿಲ್ಕ್ ಬನಾನಾ ಬ್ರೆಡ್ ಟೋಸ್ಟ್ ಮಾಡ್ತಾ ಇದ್ದೀನಿ. ಮೋಸ್ಟ್ ಇನ್ಸ್ಟಾಗ್ರಾಮ್ ವೈರಲ್ ವಿಡಿಯೋ. ಸೊ ಇವತ್ತು ನಾನು ಟ್ರೈ ಮಾಡೋದು ಅನ್ನಿಸ್ತು. ಅದಕ್ಕೆ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ. ಸೊ ನಿಮಗೂ ತೋರಿಸ್ತೀನಿ, ಡೋಂಟ್ ವರಿ. ಬರಪ್ಪ ಬರ. ಸೊ ನಾನು ಫಸ್ಟು ಒಂದೆರಡು ಬನಾನಾ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಬ್ರೆಡ್ ಮೇಲೆ ಹಾಕೋಕ್ಕೆ. ಸೊ ಬ್ರೆಡ್ ಇದೆ, ಹನಿ ಬೇಕು, ಆಮೇಲೆ ಜೊತೆಗೆ ಬಟರ್ ಬೇಕು, ಮಿಲ್ಕ್ ಬೇಕು. ಸೊ ಈಗ ಬನಾನಾ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಬ್ರೆಡ್ ಮೇಲೆ ಹಾಕೋಣ. ಇಲ್ಲಿ ತೋರಿಸ್ಬಾರ, ಎರಡು ಕ್ಯಾರಿ ಮಾಡ, 1 by 1. ಚೆನ್ನಾಗಿ ಬರುತ್ತೆ ಅಂತೀಯ? ಹೆಂಗೆ ಗೊತ್ತಪ್ಪ, ಅವಳು ಡಿಸೈನ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ತೋರಿಸಿರೋದು ಯಾವ ಇಷ್ಟುವರೆಗೂ ಸಕ್ಸಸ್ ಆಗಿಲ್ಲ. ಸಕ್ಸಸ್ ಆಗಿಲ್ಲ ಅಂತ ನನ್ನ ಮಗ ಹೇಳ್ತಾನೆ ಗಾಯ್ಸ್. ನೋಡೋಣ, ನಮ್ಮ ಕೈಗೆ ಸಿಕ್ಕಿದ ಮೇಲೆ ಫ್ಲಾಪೇ ಇದುವೆ. ಸಕ್ಸಸ್ ಆಗುತ್ತೆ, ಸಕ್ಸಸ್ ಮಾಡ್ತೀವಿ. ನೋಡೋಕ್ಕೇನು ಅನ್ನಿಸ್ತಿಲ್ವಲ್ಲ ಇನ್ನು. ನೋಡೋಣ, ಸಕ್ಸಸ್ ಆಗಲಿ ಬಿಡಲಿ, ಟ್ರೈ ಮಾಡ್ತಾ ಇರಬೇಕು. ಸೊ ಇದನ್ನ ಸ್ಮ್ಯಾಶ್ ಮಾಡಿದ್ಲಲ್ವಳ, ನಾವು ಹಂಗೆ ಮಾಡೋಣ. ಸೊ ಈ ಥರ ಫೋರ್ಕ್ ತಗೊಂಡು ಮೇಲೆ ಸ್ಮ್ಯಾಶ್ ಮಾಡಬೇಕು. ಬ್ರೆಡ್ಗೆ ಜಾಸ್ತಿ ಅಮ್ಕಬೇಕು. ಅಲ್ಲಿ ಬ್ರೆಡ್ ತೂತಾಗೋಯ್ತ ಕಣಲ್ಲಿ. ಸ್ವಲ್ಪ ಆಯ್ತು, ಇನ್ನೂ ಸ್ವಲ್ಪ ಫೋರ್ಸ್ ಮಾಡಷ್ಟೇ. ಹಿಂಗೆ ಮಾಡಬೇಕು. ಆಮೇಲೆ ಒಂದು ಬ್ರೆಡ್ನ ತೊಗೊಂಡು ಅದನ್ನು ಮುಗಿಸ್ಬೇಕು. ಪರ್ಫೆಕ್ಟಾ? ಅಣ್ಣ ಅವಳು 2 ಸಲ ಮಾಡಿದ, ನೀನು ಎಕ್ಸ್ಟ್ರಾ ಮಾಡ್ತಾ ಇದೀಯಾ. ನಮ್ದೊಂಥರ ಎಕ್ಸ್ಟ್ರಾ ಬೋನಸ್. ಅವ್ರು 50% ಎಫೆಕ್ಟ್ ಹಾಕಿದ್ರೆ ನಾವು 100% ಎಫೆಕ್ಟ್ ಆಗೋದು. ಸೊ ನೋಡಿ ಗಾಯ್ಸ್, ಮಾಡಿದ್ದೀನಿ. ಇದ್ರ ಮೇಲೆ ಇನ್ನೊಂದು ಸ್ಲೈಸ್ ಇಟ್ಬಿಡೋಣ. ಈ ಇದ್ರ ಮೇಲೆ ಬನಾನಾ ಹಾಕೋಣ. ಹಂಗೆ ನಾನು ತೋರ್ಸಪ್ಪ, 2 ಕ್ಯಾರಿ ಮಾಡು. ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಇನ್ ಕಮೆಂಟ್ಸ್. ನಾನು ಹೇಳ್ತಾರಲ್ಲ ನಿನಗೆ. ನನಗೇನು ಇಲ್ವೇ. ಜನಕ್ಕೆ ಒಂದು ಪ್ರಶ್ನೆ ಕಾಡುತ್ತಿದೆ. ಸುನಿಲ್ ಅವ್ರಿಗೆ ಮದುವೆ ಆಗಿತ್ತು. ರಾಯಲ್ ಡಿ ಜೆ ಅವ್ರಿಗೆ ಮದುವೆ ಆಗಿದೆಯೇ? ಮದುವೆ? ಎಸ್. ನಾವು ಮದುವೆಯಿಂದ ತುಂಬ ದೂರ ಇದ್ದೀವಿ. ಸಿಂಗಲ್? ನಾಟ್ ಇಂಟ್ರೆಸ್ಟೆಡ್. ಸಿಂಗಲ್? ಓನ್ಲಿ ಸಿಂಗಲ್ ಶೇರ್. ಓಕೆ, ಈಗ ಹಾಕೊಂಡಿದ್ದೀನಿ. ಇದನ್ನು ಸ್ಮ್ಯಾಶ್ ಮಾಡಬೇಕಾ? ಸ್ಮ್ಯಾಶ್ ಮಾಡೋಣ ಲೈಟಾಗಿ. ಅಂದರೆ ಇನ್ನೂ ಒಂದು ಲೇಯರ್ ಆ ಥರ ಮಾಡಬೇಕು. ಟೋಟಲ್ ಎಷ್ಟು ಲೇಯರು? ಸಾಕು, ಒಂದು 4 ಸ್ಲೈಸ್ ಬ್ರೆಡ್ ಇದ್ರೆ ಸಾಕು. 4 ಅಲ್ಲ, 3 ಇದ್ರೆ ಸಾಕು. ನೋಡೋಕ್ಕೇನೋ ಚೆನ್ನಾಗಿದೆ, ಟೇಸ್ಟ್ ಹಂಗೆ ಬಂದ್ಬಿಟ್ರೆ. ಸ್ಮ್ಯಾಶ್ ಆಗಿದೆ. ಈಗ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಓಕೆ, ಈಗ ಈ ಬ್ರೆಡ್ಡಿಂದ ಅದನ್ನು ಕವರ್ ಮಾಡ್ತಾ ಇದ್ದೀನಿ. ಓಕೆ, ಇಷ್ಟಿದೆ ನೋಡೋಕ್ಕೆ. ಈಗ ಫ್ರೈ ಮಾಡೋಣ. ಲೆಟ್ಸ್ ಗೋ ಟು ಕಿಚನ್. ಓಕೆ, ಕಟ್ ಮಾಡೋಣ. ಓಕೆ,
ಈಗ ಸ್ಟಾರ್ಟ್ ಮಾಡೋಣ. ನಾನ್ ಸ್ಟಿಕ್ ಪ್ಯಾನ್. ಸ್ವಲ್ಪ ಕಾಯ್ಬೇಕಣಪ್ಪ. ರಾಯಲ್ ಡಿ ಜಿ ಅವರೇ, ನೀವು ಯಾವ ಬಟರ್ ಯೂಸ್ ಮಾಡ್ತಿದ್ದೀರಾ ಅಂತ ಕೇಳ್ಬೋದು. ಇದು ಮಿಲ್ಕಿ ಮಿಸ್ಟ್. ನಾನು ಯೂಸ್ ಮಾಡೋ ಬಟರ್ ಸಾಲ್ಟ್ ವಿತೌಟ್ ಸಾಲ್ಟ್. ಇದ್ರಲ್ಲಿ ಸಾಲ್ಟ್ ಬರಲ್ಲ, ಅಂದರೆ ಸಾಲ್ಟು ಬರುತ್ತೆ, ಬಟ್ ನಾನು ವಿತೌಟ್ ಸಾಲ್ಟ್ ತಗೊಂಡಿದ್ದೀನಿ. ಈಗ ಬಟರ್ ಹಾಕೊಂಬೋಣ. ಬಟರ್ ಸ್ಮೆಲ್ಲೇ ಒಂಥರ ಸಕ್ಕತ್ತಾಗಿರುತ್ತೆ. ಹೆಂಗೈತೆ ಗೊತ್ತಾಗ ಸ್ಮೆಲ್ಲು. ಬಟರ್ ಇಷ್ಟೇ ಹಾಕ್ಬೇಕಾ ಆದರೆ ಜಾಸ್ತಿ ಹಾಕ್ಬೇಕಾ? ಇನ್ನು ಅವರು ಸಾಕು, ಎಷ್ಟು ಹಾಕ್ತಿದೆ, ಒಂದು ಸ್ಲೈಸ್ ಹಾಕಿದ್ರೆ ಸಾಕು, ಜಾಸ್ತಿ ಏನು ಬೇಡ. ಕರ್ಗೋಯ್ತು. ಈಗ ಬ್ರೆಡ್ ಹಾಕೋಣ. ಸಾಕು. ಎಷ್ಟು 3 ಲೇಯರು. ಏನಾಗುತ್ತೆ ಅಂತ ನಮಗೂ ಗೊತ್ತಿಲ್ಲ. ನೆಕ್ಸ್ಟ್ ಏನು ಪ್ರೋಸೆಸ್? ಇದನ್ನ ಎರಡು ಸೈಡು ಲೈಟಾಗಿ ಫ್ರೈ ಮಾಡ್ಕೊಬೇಕು. ಆಲ್ರೆಡಿ ಫ್ರೈ ಆಗೈತೆ ಬಿಡು, ಸ್ಮೆಲ್ ಗೊತ್ತೈತೆ. ವಾ, ತೂತಾಗ್ಬಿಟ್ಟಿದೆ ಏನು ಇದು. ಸಾಕದಾಗ ಸ್ಮೆಲ್ ಅಲ್ಲ ಬ್ರೋ, ಸ್ಮೆಲ್ಗೆ ಕೆಂಪ ಇದ್ದಾರೆ, ತಿನ್ಬೇಕು ಅಂತ. ಫಸ್ಟು ಲೈಟಾಗಿ ಎರಡು ಸೈಡು ಫ್ರೈ ಮಾಡೋದು. ಕೊಡ್ತಾರಲ್ವಾ ಬ್ರೋ? ಚೆನ್ನಾಗಿ ಕಾಣ್ತವೆ. ಇಲ್ಲ, ಲುಕ್ಸ್ ಗುಡ್. ಹನಿನೂ ಕೂಡ ತೋರಿಸಿದ್ರಿ, ಹನಿ ಯಾವಾಗ ಹಾಕ್ತೀರಾ? ತಡ್ಕೊಬೇಕಪ್ಪ ಹಾಕೋವರೆಗೂ. ಹೇಳಿದ ತಕ್ಷಣ ನೋಡಿ ಈ ಥರ ಬ್ರೌನ್ ಕಲರ್ ಬರೋ ಹಾಕೋಬೇಕು. ಈಗ ಮಿಲ್ಕ್ ಹಾಕೋಣ. ಮಿಲ್ಕ್ ಎಷ್ಟು ಹಾಕ್ಬೇಕು? ಮಿಲ್ಕ್ ಜಾಸ್ತಿ ಏನಿಲ್ಲ, ಸ್ವಲ್ಪ ಲೈಟಾಗಿ ಬ್ರೆಡ್ ಮೇಲೆ ಸ್ವಲ್ಪ ಹಾಕಿ. ಹಾಕಿ ಜಾಸ್ತಿ ಹಾಕೋಣ, ಬ್ರೆಡ್ ಮೇಲೆ ಜಾಸ್ತಿ ಹಾಕೋಣ. ವಾ, ಇಷ್ಟೇ. ವಿಡಿಯೋದಲ್ಲಿ ಜಾಸ್ತಿ ಹಾಕೋದು ಕಾರಣ. ವಿಡಿಯೋದಲ್ಲಿ ಜಾಸ್ತಿನೇ ತೋರಿಸೋದು, ಬಟ್ ಇಲ್ಲಿ ಅಷ್ಟು ನೆಸೆಸಿಟಿ ಇಲ್ಲ. ಯಾಲು ಹಾಕಿದ್ದೀನಲ್ಲ ಅದು ಪೂರ್ತಿ ಡ್ರೈ ಆಗಬೇಕು. ಲೋ ಫ್ಲೇಮಲ್ಲಿ ಡ್ರೈ ಮಾಡ್ಕೊಂಡು. ಜಾಸ್ತಿ ಹಾಲನ್ನ ಡಿ ಹೋಗುತ್ತಾ ಅಂತ. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಸೋದೆಲ್ಲ ಫ್ಲಾಪ್. ಈಗ ನನ್ನ ಮಗ ಆಗಿದ್ದ ಫ್ಲಾಪ್ ನೋಡಿ ಹೆಂಗ್ ಕಾಣ್ತದೆ. ಈಗ ನೋಡಿದ ಮೇಲೆ ಫ್ಲಾಪ್ ಗಮ್ಮಂತೈತೆ ಅಷ್ಟೇ, ಫ್ಲಾಪ್ ಅನ್ಸ್ತೈತೆ. ಯಾಕಡೆ ಕಿತ್ತೋಗ್ಬಿಡ್ತದೆ. ಆ ಕಡೆ ಸೈಡ್ ಬೇಯಿಸೋಣ ಅಷ್ಟೇ, ಎತ್ತಾಕಂಗಿಲ್ಲ. ಓ ಅಷ್ಟೇನಾ? ಎಸ್. ದೊಡ್ಡ ಸಾಧನೆ ಮಾಡಿದ್ದಾರೆ ರಾಯಲ್ ಡಿ ಜಿ ಅವರು. ಸುಮ್ಮನೆ ರಾಯಲ್ ಡಿ ಜಿ ಕಾಣ್ತೈತೆ. ನೋಡೋಣ ಈಗ ನೆಕ್ಸ್ಟ್ ತಿನ್ನೋದಷ್ಟೇ. ಓಕೆ, ಈಗ ಗ್ಯಾಸ್ ಆಫ್ ಮಾಡ್ಕೊತಾ ಇದೀನಿ. ಇದನ್ನ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಬೋಣ. ನೋಡು, ನಾನು ಸ್ಟೈಲಲ್ಲಿ ಮಾಡ್ತೀನಿ ಈಗ. ಹುಷಾರ್ ಕಣಪ್ಪ. ವಾವ್, ಲುಕ್ಸ್ ಗುಡ್. ಈಗ ಇದ್ರ ಮೇಲೆ ಒನೆ ಹಾಕೊಂಡ್ಬಿಟ್ರೆ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕಿ. ಈಗಲೇ ಬೇಡ, ಸ್ವಲ್ಪ ತಣ್ಣಗಾದ್ಮೇಲೆ ಒನೆ ಹಾಕೊಬೇಕು. ಓಕೆ, ಫೈನಲಿ ಇನ್ಸ್ಟಾಗ್ರಾಮಲ್ಲಿ ಮೋಸ್ಟ್ ವೈರಲ್ ಆಗಿರೋ ಮಿಲ್ಕ್ ಬನಾನಾ ಬ್ರೆಡ್ ಟೋಸ್ಟ್ ಈಗ ನನ್ನ ಕೈಯಲ್ಲಿ. ಈಗ ಇದ್ರ ಮೇಲೆ ಸ್ವಲ್ಪ ಹನಿ ಹಾಕಿ ಕಟ್ ಮಾಡಿ ತಿನ್ನೋ ಟೈಮ್. ನಾನು ಯೂಸ್ ಮಾಡೋದು ಲಯನ್ ಹನಿ. ನಾಟ್ ಅಡ್ವರ್ಟೈಸ್ಮೆಂಟ್ ಅಲ್ಲ, ಏನ ಪ್ರಮೋಷನ್ ಕರೆಕ್ಟಲ್ಲ. ಇದು ಪ್ರಮೋಷನ್ ವಿಡಿಯೋ ಅಲ್ಲ, ಜಸ್ಟ್. ಓಕೆ, ಈಗ ಹನಿ ಹಾಕೊಳ್ಳೋಣ.
ಇಲ್ಲಿ ಮನೆ ಬರ್ತಾನೆ ಇರುವೆ ತೂತ್ ಮಾಡ್ಬೇಕಾ ಓಕೆ ಈಗ ಹನಿ ಹಾಕೊಳ್ಳೋಣ ಸ್ವಲ್ಪ ಸ್ಟೈಲಿಶ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಆಗ್ಬೇಕು ಸ್ವಲ್ಪ ಒಂದು ಸೈಡ್ ಅಷ್ಟೇ. ಇನ್ನೇನು 2 ಸೈಡ್ ಹಾಕತ್ತೀಯಪ್ಪ. ಹನಿನ ಯಾವಾಗಲೂ ಸ್ವಲ್ಪ ತಿನ್ಬೋದು, ಜಾಸ್ತಿ ತಿನ್ನೋಕ್ಕಾಗಲ್ಲ. ಸೊ ಈಗ ಕಟ್ ಮಾಡೋಣ. ಕಟ್ಟೆ ಆಗ್ತಾಯಿಲ್ಲ. ನಾವು ಕಟ್ ಮಾಡೋದ್ಮೇಲೆ ಕಟ್ ಆಗದೆ ಇರುತ್ತೆ. ವಾವ್, ನೋಡಿ ಹೆಂಗೆ ಕಾಣಿಸ್ತದೆ ಅಂತ. ವೆರಿ ಗುಡ್. ಓಕೆ, ಈಗ ಟೇಸ್ಟ್ ಮಾಡೋ ಟೈಮ್. ತುಂಬ ದೊಡ್ಡದಾಗೋಯ್ತಲ್ಲ ಈಗ ಇದು ಪೊಸಿಷನ್. ಓಕೆ ಓಕೆ ಗಾಯ್ಸ್, ಟೇಸ್ಟ್ ಮಾಡ್ತಾ ಇದ್ದೇನೆ. ವಾ, ಸಖತ್ತಾಗಿದೆ ಮಾತ್ರ. ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ತಿಂತಾನೆ ಇರಬೇಕು ಅನ್ನಿಸ್ತದೆ ನನಗೆ. I just love it. ನನ್ನ ತಮ್ಮ ಕಾಯ್ತಾನೆ ಎಷ್ಟೊತ್ತಿಗೆ ತಿನ್ನಲಿ ಅಂತ. ಪಾಪ ಅವನು ತಿನ್ನೋ ರಿಯಾಕ್ಷನ್ ತೋರಿಸ್ಕೊಡ್ತಾನೆ. ಪಾಪ ಬಾ ಅಲ್ಲಿ ನೋಡಿ, ನಿಮಗೆ ತಿನ್ನು ಅಂತ ಕೊಟ್ರೆ ನನ್ನ ಮಗ ಸ್ಪೂನಲ್ಲಿ ಚುಚ್ಚಿ ಚುಚ್ಚಿ ಸಾಯಿಸೇ ಬಿಟ್ಟ ಅದನ್ನ. ನಾನು ಟೇಸ್ಟ್ ನೋಡು ಅಂತ ಮರ್ಡರ್ ಮಾಡೋದಿಲ್ಲ. ವೆರಿ ಗುಡ್. ನಿಧಾನಕ್ಕೆ ಯಾರಿಗೂ ಕೊಡೋದು ಅಷ್ಟೇನಿಲ್ಲ, ನಾರ್ಮಲ್ ಇದೆ, ಚೆನ್ನಾಗಿದೆ, ಪರವಾಗಿಲ್ಲ ಅಷ್ಟು. ಹೇಳಪ್ಪ, ನಿಧಾನ ಆರಾಮಾಗಿ ತಿನ್ಬಿಟ್ಟು ರಿವ್ಯೂ ಕೊಡೋಣ. ಇದೇನು ಉಳಿದಿಲ್ಲ. ಐಸ್ ಲಿಟ್ರಲಿ ಸಾಕಾಗೈತೆ. ನೆಕ್ಸ್ಟ್ ಲೆವೆಲಾಗಿ ಬಂದೈತೆ ಮಾತ್ರ. ನೀವು ಮನೇಲಿ ಟ್ರೈ ಮಾಡ್ಬೋದು. ನಿಜವಾಗ್ಲೂ ವೈರಲ್ ಆಗಿರೋದೆಲ್ಲ ಫೇಕ್ ಒಂದೊಂದು ಇರ್ತವೆ, ಬಟ್ ಇದು ರಿಯಲ್ ಗೈಸ್, ಸಖತ್ತಾಗಿದೆ. ಶಬಾಷ್. ನೆಕ್ಸ್ಟ್ ಲೆವೆಲ್. ಓಕೆ, ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ, ಸಿ ಯು ನೆಕ್ಸ್ಟ್ ವ್ಲಾಗ್. ಲವ್ ಯು ಆಲ್.